ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಅಭಿಮಾನಿ ದೇವರುಗಳಿಗೆ ನಂದೊಂದು ಸೆಲ್ಯೂಟು. ಬೆಳಗ್ಗೆ ಬಸ್ಸು ಟಿ ಓಡಿಸ್ತಾ ಇದ್ದವನೇನಪ್ಪ ಇವತ್ತು ಲಾರಿ ಓಡಿಸ್ತಾವನೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು. ಯಾಕಂತಂದ್ರೆ ನಮ್ಮ ಅಣ್ಣ ಪಾಪ 4 ದಿವಸ ಆಯಿತು ಗಾಡಿಗೆ ಹೋಗಿ. ಅವರು ನಿನ್ನೆ ನೈಟ್ ಬಂದರು. ಅದಕ್ಕೆ ಇವತ್ತು ಲೋಡ್ ಇತ್ತು ಮುಳಬಾಗ್ಲಲ್ಲಿ. ನಾನು ನಮ್ಮೂರಿಂದ ಲೋಡ್ ಮಾಡಿಸ್ಕೊಂಬರೋಣ ಅಂತ ಫಸ್ಟ್ ಟೈಮ್ ಲೋಡ್ಗೆ ಹೋಗ್ತಾ ಇರೋದು. ನನ್ನ ಜೀವನದಲ್ಲೇ ಈ ಥರ ದೊಡ್ಡ ಗಾಡಿನ ನಾನು ಇವತ್ತೇ ಓಡಿಸ್ತಾ ಇರೋದು. ಹೊತ್ಕೊಂಡು ನಮ್ಮೂರಿಂದ ಇನ್ನೇನು 4 ಕಿಲೋಮೀಟರ್ ಮುಂದೆ ಬಂದಿದ್ದೀನಿ. ಹೈವೇಲಿ ಹೋಗ್ತಾ ಇದ್ದೀನಿ. ಇನ್ನೇನಿದ್ರು ಮುಂದೆ ಅಪ್ಡೇಟ್ ಕೊಡ್ತೀನಿ. ಸಿಗೋಣ. ನೋಡಿ, ಇನ್ನೇನು ಕೋಲಾರ ಹತ್ರ ಬಂದ ರೀಚ್ ಆದೆ. ರೀಚ್ ಆಗ್ತಿದ್ದಂಗೆ ನಮಗೆ ಸ್ಕೈ ವಾಕ್ ಬರುತ್ತೆ. ಸ್ಕೈ ವಾಕ್ ಹತ್ರ ಲೆಫ್ಟಲ್ಲಿ ದರ್ಗಾ ಇದೆ. ಈ ದರ್ಗಾ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಫಸ್ಟ್ ಟೈಮ್ ಡ್ರೈವಿಂಗ್ ಕಲ್ತಾಗ್ಲಿಂದನೂ ಈ ಕಡೆ ಯಾವತ್ತೇ ಬರಲಿ ಏನಕ್ಕೆ ಬರಲಿ ದರ್ಗಾಲಿ ಹೋಗಿ ಏನೋ ತಗೋತೀನಿ. ಅದು ಏನು ತಗೋತೀನಿ ಅಂತ ನಿಮಗೆ ತೋರಿಸ್ತೀನಿ. 2 ನಿಮಿಷ ನೋಡಿ. ನಮ್ಮ ಡಾರ್ಲಿಂಗು, ಬಿಗ್ ಡಾರ್ಲಿಂಗು ಇಲ್ಲೇ ದರ್ಗಾ ಇದೆ. ದರ್ಗಾ ಹೋಗಿ ಏನು ತಗೊತೀನಿ ಅಂತ ನೀವೇ ನೋಡಿರ್ತೀರಿ. ಎರಡು ಕೊಟ್ಬಿಡ್ತೀರಾ? ಕೊಡಿ ಕೊಡಿ. ಓಕೆ ಓಕೆ. ಹಾಂ ನೋಡಿ, ತಗೊಂಡು 50ಕ್ಕೆ 2 ತಗೊಂಡು ಎತ್ಕೊಂಡು ಹೊಟ್ಟಿದ್ದೀನಿ. ಬೇಬಿಗೆ ನೆನ್ನೆ ನೋಡಿ ಹೊಸ ಟೈರ್ ಹಾಕಿರೋದು. ಟೈರ್ ಇರಲಿಲ್ಲ, ಟೈರ್ ಹಾಕ್ಸ್ಕೊಂಡು ಫುಲ್ಲು ರೆಡಿ ಮಾಡ್ಕೊಂಡು ಹೊಟ್ಟಿದ್ದೀವಿ. ಒಂದು ಜೊತೆ ಕಡಿಮೆ ಇದೆ. ಟೋಟಲ್ 12 ವೀಲಲ್ಲಿ ಒಂದು ಜೊತೆ ಮಾತ್ರ ಕಡಿಮೆ ಇದೆ ನೋಡಿ. ಈ ಫ್ರಂಟು ಒಂದು ಜೊತೆ, ಬ್ಯಾಕ್ ಒಂದು ಜೊತೆ ಹಾಕಿದ್ದೀನಿ. ಗಾಡಿ ಹತ್ರ ಬಂದು ಒಳಗಡೆ ಹತ್ತಿ ಅವ್ರನ್ನ ನೆನ್ಸ್ಕೊಂತ ಕಟ್ತಾ ಇದ್ದೀನಿ. ಇದು ಎಲ್ಲರೂ ಕಟ್ಟೋಂಥದ್ದು, ಕಟ್ಟಲೇಬೇಕು. ಕಟ್ಟಿದ್ರೆ ಏನೋ ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆ ನಮ್ಮದು. ನಿಮ್ಮ ನಂಬಿಕೆಗಳು ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಈ ಕಡೆ ಬಂದಾಗಲ್ಲ ಹೂವು ಹಾಕೋದು ನಮ್ಮ ಅವತ್ತಿಂದ ನಾವು ಕಲ್ತು ಬಂದಿರೋ ಪಾಠ ಇದು. ಬಟ್ 50 ರೂಪಾಯಿಗೆ ಯಾರು ತಾನೇ ಕೊಡ್ತಾರೆ ಆ ರೇಂಜ್ಗೆ? ಯಾರು ಕೊಡಲ್ಲ. ಅದು ಇವತ್ತು 50 ರೂಪಾಯಿ ಕೊಡ್ತಾರಂದ್ರೆ ಅಲ್ಲಿ ರೇಟು ನಿಲ್ಲಿಸ್ಕೊಂಡು ಕೊಡ್ತಾ ಇದ್ದೀನಿ. ತಿಂಡಿನೂ ಮಾಡಬೇಕು. ತಿಂಡಿ ಇನ್ನೂ ಮಾಡಿಲ್ಲ. ನೋಡೋಣ ತಿಂಡಿ ಎಲ್ಲಿ ಮಾಡ್ತೀನಿ ಏನು ಅಂತ ತಿಳಿಸ್ತೀನಿ. ಇನ್ನೇನು ಟೋಲ್ ಹತ್ರ ಬಂದೆ. ಟೋಲಿಂದ ಹೊರಟೆ. ಈಗ ತಾನೇ ರೀಚಾರ್ಜ್ ಮಾಡಿದ್ದೆ. ಜಸ್ಟು ರೀಚಾರ್ಜ್ ಮಾಡ್ಕೊಂಡು ಪಾಸ್ ಆಗುತ್ತೋ ಇಲ್ಲ ಅಂತ ಒಂದು ಅನುಮಾನದಲ್ಲಿದ್ದೆ. ಟೋಲ್ ಪಾಸ್ ಆಯಿತು. ಟೋಲ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟೋಲ್ ಪಾಸ್ ಆಯಿತು. ಪಾಸ್ ಆಗುತ್ತೋ ಇಲ್ಲ ಅನ್ನೋ ಟೆನ್ಷನಲ್ಲಿದ್ದೆ. ಯಾಕಂತಂದರೆ 10 ನಿಮಿಷ ಮುಂಚೆ ರೀಚಾರ್ಜ್ ಮಾಡಬೇಕು. ನಾನು ಜಸ್ಟ್ ಈಗ ತಾನೇ ರೀಚಾರ್ಜ್ ಮಾಡಿದೆ. ರೀಚಾರ್ಜ್ ಮುಗಿಸ್ಕೊಂಡು ಹೊರಟಿದ್ದೀನಿ. నేను ಹೋಗ್ತಾ ಇದ್ದೀನಿ. ಲಾರಿ ಬಸ್ಸು ಜರ್ನಿ ಆಗೋ ಥರ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಇದು ಆ ಗಾಡಿ ದೊಡ್ಡ ಗಾಡಿ ಬಂದು ಆ ಥರ ಜರ್ನಿ ಆಗಲ್ಲ. ಯಾಕಂತಂದರೆ ಜೋರಾಗಿ ಹೋದರೆ ಡೀಸೆಲ್ ನಮಗೆ ಖರ್ಚು, ನಮಗೆ ದುಡ್ಡು ಉಳಿಯೋದು ಕಡಿಮೆ. ನಿಧಾನಕ್ಕೆ ಹೋದರೆ ಏನಪ್ಪ ಹಿಂಗೆ ನಿಧಾನಕ್ಕೆ ಹೋಗುತ್ತೆ ಅನ್ನೋ ಒಂದು ಫೀಲು. ಬಟ್ ಏನೇ ಆದರೂ ದೊಡ್ಡ ಗಾಡಿ ನಿಧಾನಕ್ಕೆ ಜರ್ನಿ ಮಾಡೋದೇ ಸೇಫ್ ಅನ್ಸುತ್ತೆ. ದಯವಿಟ್ಟು ಯಾರ್ಯಾರೆಲ್ಲ ದೊಡ್ಡ ಗಾಡಿ ಇಲ್ಲಿದ್ದೀರೋ ಅವರೆಲ್ಲ ನಿಧಾನಕ್ಕೆ ಜರ್ನಿ ಮಾಡೋದೇ ಸೇಫು. ನಿಧಾನಕ್ಕೆ ಗಾಡಿ ಓಡಿಸಿ. ಏನಪ್ಪ ಇವನು ಇವತ್ತು ಬಂದು ನಮಗೆ ಪಾಠ ಹೇಳ್ತಿದ್ದಾನೆ ಅಂತ ಅನ್ಕೊಂಬೇಡ್ರಿ. ಯಾರಾದ್ರೂ ದೊಡ್ಡ ಗಾಡಿ ಓಡ್ಸೋರಿದ್ರೆ ನಾನು ತಿಳಿದ ಮಟ್ಟಕ್ಕೆ ನಾನು ಹೇಳ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ. ನನ್ನಲ್ಲಿ ಮಹಾರಾಜನ್ ತರ ಇರುತ್ತೆ ಗಾಡಿ ಓಡ್ಸಕ್ಕೆ. ಜಿನಿಯನ್ ಆಗಿದೆ. ಸಿಗೋಣ. ಇನ್ನೇನು ಬಂದೆ. ಮುಳಬಾಗ್ಲು ಎಂಟ್ರೆನ್ಸ್ ಬಂದಿದ್ದೀನಿ. ಮುಳಬಾಗ್ಲು ಬಿಟ್ಟು ಮುಂದೆ ಇಲ್ಲೆಲ್ಲೋ ಅಡ್ರೆಸ್ ಹೇಳಿದ್ರು ನಮ್ಮ ಅಣ್ಣ. ಮತ್ತೆ ಫೋನ್ ಮಾಡಿ ಕೇಳ್ತೀನಿ ಹೆಂಗೆ ರೀ.
ಇಲ್ಲೆಲ್ಲೋ ಇದೆ ಸೌದೆ ಮಂಡಿ ನೋಡಿ, ಅಲ್ಲಿದೆ ಅಣ್ಣಪ್ಪ. ಇಲ್ಲಿ ಫ್ಲೇವರ್ ಹತ್ರ ಇದೀನಿ. ಕಿಂಗ್ಸ್ ಬ್ರಿಡ್ಜ್ ಐತೆ ಇಲ್ಲಿ. ಅದೇನಾ ಎಲ್ಲಿ ತುಂಡುಗಳಾಗೋ ಇಲ್ಲಿ ದಪ್ಪ 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 ದಪ್ಪವಾ ಅಂದ್ರೆ ಓವರ್ ಸೈಜು. ಸರಿ ಸರಿ ಓದ್ತಾ ಇದೀನಿ. ಏನಂತ ಹೇಳ್ಬೇಕಿಲ್ಲಿ? ಹಾ ಹ್ಞೂ ಸರಿ, ಅಲ್ಲಿ ಓವರ್ ಬ್ರಿಡ್ಜ್ ಹೋಗಿ ಕೇಳ. ಹಾಂ ಹ್ಞೂ ಸರಿ. ಸರಿ. ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿ ಕೇಳು ಅಂತಿದ್ದಾರೆ ನಮ್ಮ ಅಣ್ಣ. ಬ್ರಿಡ್ಜ್ ಹತ್ರ ನೋಡೋಣ, ಹೋಗ್ತಾ ಇದ್ದೀನಿ ಕೇಳೋಕ್ಕೆ. ಏನು ಹೇಳ್ತಾರ ನೋಡೋಣ. ಇವರೆಲ್ಲ ಫುಲ್ ಬಿಜಿ ಇದ್ದಾರೆ. ಏನಪ್ಪ ಇಲ್ಲಿ ವಿಚಿತ್ರ ವಿಚಿತ್ರ ಏನು ಬೇಕೆಲ್ಲ ಇದೆ. ಹೋಟ್ಲ ಏನೋ ಗೊತ್ತಿಲ್ಲ. ಗಾಡಿನ ತೂಕ ಹಾಕಕ್ಕೆ ಕೇಳಿದ್ರು, ತೂಕ ಹಾಕಕ್ಕೆ ಬಿಡ್ತಾ ಇದ್ದೀನಿ. ಎಷ್ಟಿದೆ ಕರೆಕ್ಟಾಗಿ ಪೇಮೆಂಟ್ ಎಷ್ಟಿದೆಯೋ ಅಷ್ಟೇ ಇದೆ ತೂಕ ಹಾಕೋದಕ್ಕೆ. ಸ್ವಲ್ಪ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ನೋಡಿ ಟೈರ್ ಕಡಿಮೆ ಇದೆ ಅಂತ ಹೇಳಿದ್ನಲ್ಲ, ಇದೊಂದು ಜೊತೆ ಕಡಿಮೆ ಇದೆ. ಜೊತೆ ಹಾಕ್ಸ್ಬಿಟ್ರೆ ಅಲ್ಲಿಗೆ ಫುಲ್ ಡಾರ್ಲಿಂಗ್ ಫುಲ್ಲು ಗಿಚ್ಚಿ ಗಿರಿಗಿಲಿ. ಕರೆಕ್ಟಾಗಿ ಇದೊಂದು ಸ್ವಲ್ಪ ಹಿಂದೆ ಬಿಡ್ಬೇಕಾ? 0661 ನೋಡಿ. ಇದು ಪೇಮೆಂಟ್ ಬಂದು ವಿಕೋಟೆ ರೋಡಲ್ಲಿರೋದು, ಮುಳಬಾಗಲ್ ರೋಡು, ಫ್ಲೇವರ್ ಪಕ್ಕದಲ್ಲಿ. ಇಷ್ಟು ದೊಡ್ಡ ಆಡಲ್ಲಿ ಗಾಡಿ ತಂದು ಇಲ್ಲಿ ಸೈಡ್ಗೆ ಹಾಕ್ಸೋಲ್ಲ ಲಾಸ್ಟ್ಗೆ. ಬಟ್ ಇನ್ನು ಯಾವಾಗ ಲೋಡ್ ಮಾಡ್ತಾರೋ ಗೊತ್ತಿಲ್ಲ. ಗಾಡಿಗೆ ನೋಡಿದ್ರೆ ತುಂಬ ಇದ್ದಾವೆ. ಇವ್ರು ನೋಡಿದ್ರೆ ಗಾಡಿ ಬರೋಕ್ಕೂ ಮುಂಚೆ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಈಗ ಬಂದಿದ್ದೀವಿ, ಬಟ್ ನೋ ರೆಸ್ಪಾನ್ಸ್. ನೋಡೋಣ ಇನ್ನು ಏನು ಮಾಡ್ತಾರ, ಕೇಳ್ಕೊಂಡು ಬಂದ್ಬಿಡೋಣ ಅಂತ ಹೊರಟಿದ್ದೀನಿ. ಸಮಯ ಎಷ್ಟು ದಿವಸ ಆಗ್ಬೋದು? ಸಮಯ ನಾಳೆ ಆಗುತ್ತಾ? ಅಂದ್ರೆ ಎಲ್ಲ ಮಾಲ್ ಬಂದು ಆಗದ ಅಥವಾ ಏನು? ಗ್ರೈಂಡಿಂಗ್ ಮಾಡಬೇಕು. ಗ್ರೈಂಡಿಂಗ್ ಮಾಡಿ ಹಾಕ್ತಾರೆ. ನೀವೇನು ಈ ಟೈಮಲ್ಲಿ ಮಲೆ ಶಬರಿಮಲೆನಾ? ಎಲ್ಲಿ? ಹಾಂ. ತಿಂಡಿ ಎಲ್ಲಿ ಸಿಗುತ್ತೆ ಇಲ್ಲಿ? ಸಿಗುತ್ತೆ ಹಾಕ್ದೆ. ಗಾಡಿ ಆ ಕಡೆ ಲಾಸ್ಟಲ್ಲಿ ಹಾಕಿದ್ದೀನಿ, ತೊಂದರೆ ಇಲ್ವಲ್ಲ? ತಿಂಡಿ ತಿನ್ನೋಣ ಅಂತ ಬರ್ತಾ ಇದ್ದೀನಿ. ಇಲ್ಲಿ ಏನು ತಿಂಡಿ ಇದೆಯೋ ಏನಿಲ್ವೋ ಗೊತ್ತಿಲ್ಲ. ಜಯಶ್ರೀ ಹೋಟೆಲ್ ಮುಳಬಾಗಲ ದೋಸೆ ಏನಿದೆಯೋ ಏನಿಲ್ವೋ ನೋಡೋಣ. ವೇಟ್ ಮಾಡಿದ್ದಕ್ಕೆ ಹನ್ನೊಂದು ದೋಸೆ ಕೊಟ್ಟರು, ಚೆನ್ನಾಗಿದೆ. ಸಾಕಾಗಲ್ಲ ಅಂದ್ಬಿಟ್ಟು ಒಂದು ಸಿಂಗಲ್ ದೋಸೆ ಇಟ್ಟಿದ್ದೀನಿ. ನೋಡೋಣ. ತಿಂಡಿ ತಿನ್ಕೊಂಡು ಹೊಟ್ಟಿದ್ದೀನಿ ಗಾಡಿ ಹತ್ರ ರಿಟರ್ನು. ನಾನು ಇರೋದ್ರಲ್ಲಿ ಓಕೆ ನೋಡಿ. ಒಂದು ಆನಿಯನ್ ದೋಸೆ, ಒಂದು ಪ್ಲೇನ್ ದೋಸೆಗೆ 50 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಪರವಾಗಿಲ್ಲ, ಓಕೆ ಇರೋದ್ರಲ್ಲಿ ಒಟ್ಟಿನಲ್ಲಿ ಏನೋ ತಕ್ಕ ಮಟ್ಟಿಗೆ ಟೇಸ್ಟ್ ಇತ್ತು. ಹಿಂದೆ ಮಧ್ಯಾಹ್ನ ಊಟ ಎಲ್ಲಿ ತಿನ್ನೋದಂತ ಅವ್ರನ್ನೇ ಗೊತ್ತಿಲ್ಲದೆ ಕೇಳಿದ್ದಕ್ಕೆ ಸದ್ಯಕ್ಕೆ ಅವ್ರದ್ದು ಇವತ್ತಿಲ್ವಂತೆ. ನಮ್ಮ ಮದುವೆ ಇದೆ, ಆಗಲ್ಲ, ಇವತ್ತಿರಲ್ಲ, ನಾಳೆ ಇರ್ತೀವಿ ಅಂದರು. ಮಧ್ಯಾಹ್ನದ ಊಟದ ಜಾಗ ಎಲ್ಲಿದೆಯೋ ಏನೋ ಹುಡ್ಕಾಡೋಣ. ಹುಡ್ಕಾಡಿ ಸಿಕ್ಕಿದ್ಮೇಲೆ ತಿಳಿಸ್ತೀನಿ. ಇವತ್ತಿನ ಮಟ್ಟಿಗೆ ಆಗಂಗಿಲ್ಲ ನೋಡ್ತಿದ್ರೆ. ಇದೇ ರೋಡಲ್ಲಣ್ಣ ನಿಮ್ಮೂರು? ನೋಡಿ ಇವರು ತುಂಬ ಖುಷಿ ಆಗುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದು ನೋಡಿ ಹುಡ್ಕೊಂಬಂದಿರೋದಕ್ಕೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಸಖತ್ ಖುಷಿ ಆಗ್ತಿದೆ. ಇವತ್ತು ಎಲ್ಲೇ ಹೋದರೂ ನನ್ನನ್ನು ಇಷ್ಟಪಡೋರು ನನಗೆ ಇದಾರಲ್ಲ ಅಂತ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಅಣ್ಣ. ಊಟ ಮಾಡೋಣ ಅಂತ ಮುಳಬಾಗಲು ಸಿಟಿಗೆ ಬಂದಿದ್ದೀವಿ. ಎಲ್ಲ ಫುಲ್ಲು ರಶ್ ಇದೆ ಹೋಟ್ಲು. ಇವರು ಅನಿಲಣ್ಣ ಅಂತ ನಮಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿರೋರು, ಒಂದಲ್ಲಿ ಸಿಕ್ಕಿದ್ದಾರೆ. ಇದೇ ಮುಳಬಾಗಲ್ನವರು ಇವರು. ಮುಳಬಾಗಲು ಟೌನಲ್ಲಿ ಇದ್ದೀವಿ. ಊಟ ಮಾತ್ರ ಸಕ್ಕತ್ತಾಗಿದೆ. ಹೋಟೆಲ್ ದೇವಿ ಪ್ರಸಾದ್ ಅಂತ ಸರ್ಕಲಲ್ಲೇ ಇರೋದು. ದೇವಸ್ಥಾನ ನೋಡಿದ್ದೀನಿ. ಮನುಷ್ಯ ಗುರು ಬೆಂಕಿ ಮಾತ್ರ ನೋಡಿ. ನಮ್ಮನ್ನು ಹುಡ್ಕೊಂಬಂದು
ಕರ್ಕೊಂಡೋಗಿ ಮುಳಬಾಗಿಲು ಟೌನಲ್ಲಿ ಊಟ ಕೊಡಿಸಿ ಮಾತಾಡಿಸಿ ಸಂಜೆ ಹೋಗ್ಬೇಕಾದ್ರೆ ಡ್ರಾಪ್ ಬೇಕಾದ್ರೆ ಕೇಳಿ ಅಣ್ಣ ಕೊಡ್ತೀನಿ, ಇಲ್ಲ ಬೈಕಲ್ಲಿ ಡ್ರಾಪ್ ಮಾಡ್ತೀನಿ, ಕಾರ್ ಕೊಡ್ತೀನಿ ಅಂತಿದ್ದಾರೆ. ತುಂಬ ಥ್ಯಾಂಕ್ಸ್. ಜೀವನದಲ್ಲಿ ಏನು ಸಂಪಾದನೆ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ, ಆದರೆ ಮನುಷ್ಯನ್ನ ಇಟ್ಕೊಂಡ್ರೆ ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು. ತುಂಬ ಥ್ಯಾಂಕ್ಸ್ ಬ್ರೋ. ಅನಿಲ್ ಬ್ರೋ ಏನು ಆ ಥರ ಏನಿಲ್ಲ, ಮೆಸೇಜಿಗೆ ರಿಪ್ಲೈ ಮಾಡೋದು ಕಡಿಮೆ ನಾವು, ಅಂದರೆ ಡ್ರೈವಿಂಗಲ್ಲಿ ಇದ್ದಾಗ. ಬಟ್ ಕಾಲ್ ಯಾವಾಗ ಮಾಡಿದ್ರು ರಿಸೀವ್ ಮಾಡ್ತೀನಿ. ಏನೇ ಪ್ರಾಬ್ಲಮ್ ಇದ್ರು ಹೇಳಿ, ಬೇಕಾದ್ರೆ ಮಾತಾಡೋಣ, ಟೆನ್ಷನ್ ತಗೊಂಬಿಡ್ರಿ. ಎಲ್ಲರ ಥರ ನಾವಲ್ಲ. ಅರ್ಥ ಆಯ್ತಾ? ಬರ್ತೀನಿ ಅಣ್ಣ, ಫ್ರೀ ಮಾಡ್ಕೊಂಡು ಕಡಿಗೆ ಊರಿಗಾರ ಬಂದ್ಬಿಡ್ತೀನಿ ಅಣ್ಣ. ಒಂದ್ ವಾರ ಬಂದ್ಬಿಡ್ತೀನಿ ನೋಡಣ್ಣ. ಸರಿ ಸರಿ, ದಸರಾ ಟೈಮಲ್ಲಿ ಬಾ, ಗಾಡಿ ಪೂಜೆ ಗೀಜೆ ಇರ್ತಾವ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಹಾ ಅಣ್ಣ, ದಸರಾ ಟೈಮಲ್ಲಿ ಬರ್ಲಾ ಅಣ್ಣ? ಹಂಗೆ ಮಾಡ್ರಿ. ಬರ್ತೀನಿ ಅಣ್ಣ. ನಿನಗೆ ಏನೋ ಒಂದ್ ಸ್ವಲ್ಪ ನಾನು ಆತ್ಮೀಯ ಆಗ್ಬೇಕಣ್ಣ, ನಾನು ನಿಮ್ ತಮ್ಮ ಆಗ್ಬೇಕ್ ನೋಡಣ್ಣ. ನಮ್ಗೆ ಆ ಥರ ಆದ್ರೆ ನಮಗೂ ಖುಷಿನೇ ಅಲ್ವಾ? ನಾನು ನಿಮ್ ಫ್ಯಾಮಿಲಿ ಒಳಗ ಒಬ್ಬ ಆಗ್ಬೇಕ್ ನೋಡಣ್ಣ. ಇನ್ನೂ ಖುಷಿನೇ ನಮ್ಗೆ. ಆ ಥರ ಎಲ್ಲ ಇದ್ರೆ ಏನು ಟೆನ್ಷನ್ ತಗೊಂಡ್ರಿ, ಫೋನ್ ಮಾಡ್ರಿ. ಹಾ ಅಣ್ಣ. ಯಾವ್ರಾದ್ರೆ? ಬಾಗಲಕೋಟೆ ಹತ್ರ ಯಾವರು? ಬಾಗಲಕೋಟೆಯಿಂದ 25 ಕಿಲೋಮೀಟರ್ ಬೆಣ್ಣೂರ್ ಅಂತ ಅಣ್ಣ. ಅಷ್ಟೊಳಗಡೆ ನಾನು ಯಾವತ್ತಾದ್ರೂ ಆ ಕಡೆ ಬಂದು ನಾನೇ ಮಾಡ್ತೀನಿ. ಇಲ್ಲ ಅಂದ್ರೆ ದಸರಾ ಟೈಮಲ್ಲಿ ಪೂಜೆಗೆ ಇರುತ್ತಲ್ಲ ಗಾಡಿಗಳಿಗೆ, ಆ ಟೈಮಲ್ಲಿ ಬರಿರುತ್ತೆ ಬಿಡಿ. ಅಣ್ಣ ಮೊನ್ನೆ ಇಲ್ಲಿ ಇಲ್ಕಲ್ ಹತ್ರ ಬಂದಿದ್ದ ಅಣ್ಣ ಬಸ್ ತಗೊಂಡು. ಹಾ ಹೌದೌದು ಬಂದಿದೆ. ಅವಾಗ ಕಾಲ್ ಮಾಡ್ಬೇಕು ಅನ್ಕೊಂಡೆ ಅಣ್ಣ, ಬಟ್ ಬಾಳ ಮಿಸ್ ಆಯ್ತು ನೋಡಣ್ಣ ಚಾನ್ಸ್. ಎಲ್ಲ ತಿಳ್ಕೊಂಬಿಡ್ರಿ, ಬೇರೆಯವರು ಎತ್ತಲ್ಲ ಹಂಗೆ ಹಿಂಗೆ ಅವ್ರೆಲ್ಲ ಕಂಪೇರ್ ಮಾಡಬಾರ್ದು ನಮ್ಮನ್ನ. ನೀವು ಯಾವಾಗ ಬೇಕೋ ಫೋನ್ ಮಾಡಿ ಮಾತಾಡ್ತೀನಿ, ಆಯ್ತಾ? ಇಲ್ಲ ಆ ರೀತಿ ಆಗಿ ಮಿಸ್ ಆಯ್ತು ನೋಡಣ್ಣ ನಂದು. ಇಲ್ಲ ಇಲ್ಲ, ನಾವು ಆ ಥರ ಎಲ್ಲ ಏನು ಮಾಡಲ್ಲಪ್ಪ. ಯಾಕಂದ್ರೆ ನಿಮ್ಮಿಂದ ಏನೋ ಅಷ್ಟು ಮಾತ್ರ ಖುಷಿಯಿಂದ ಫೋನ್ ಮಾಡ್ತೀರಾ, ನಮ್ಗೆ ಅದೇ ಸಾಕು. ಅದ್ ಬಿಟ್ಟು ಫೋನ್ ಎತ್ತದೇ ಇರೋದು ಆ ಥರ ಎಲ್ಲ ಏನಿಲ್ಲ ನಮ್ಮ ಹತ್ರ. ನಾನ್ ನಿನ್ ವಿಡಿಯೋ ಎಲ್ಲ ಸೇವ್ ಮಾಡ್ಕೊಂಡು ನಾನ್ ಸ್ಟೇಟಸ್ ಇಟ್ಕೊಂಡಿರ್ತೇನೆ ವಾಟ್ಸಪ್ ಒಳಗ, ರಾಮೇಶ್ವರ ಅಂತೇಳಿ. ಸರಿ 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 ಬ್ರೋ, ಓಕೆ. ಮತ್ತನಕ ಈಗೇನ ಏನ್ ಲೋಡ್ ಮಾಡಿದ್ಯಾನ ಈಗ? ಈಗ ಸೌದೆ ಲೋಡ್ ಮಾಡ್ಸಕ್ ಬಂದಿದೀವಿ. ಹಾ ಅಣ್ಣ, ಕಟ್ಗೆ. ಹೌದು. ಎಲ್ಲಿಂದ ಎಲ್ಲಿಗಣ್ಣ? ಇದು ಮುಳಬಾಗ್ಲಿಂದ ದಾಂಡೇಲಿ. ದಾಂಡೇಲಿಗಣ್ಣ? ಈ ಸೈಡ್. ಹಾ ಹಾ. ದಾಂಡೇಲಿಗೆ ಹೋಗಿ ವಾಪಸ್ ಬರ್ಬೇಕಲ್ಲ, ಮತ್ ಮುಳಬಾಗಿಲಿಗೆ ಬಂದು ಮತ್ ಹೊಸಕೋಟೆ ಹೋಗ್ಬೇಕಲ್ಲ. ಈಗ ಇಲ್ಲಿಂದ ದಾಂಡೇಲಿಗೆ ಬರುತ್ತೆ ಲೋಡು, ಅಣ್ಣ ಹೋಗ್ತಾರೆ ಅಲ್ಲಿ ಖಾಲಿ ಮಾಡಿ ಮತ್ತೆ ಬೆಂಗಳೂರಿಗೆ ಸಕ್ಕರೆ ಲೋಡ್ ಮಾಡ್ತಾರೆ. ಆ ಕಡೆ ಹುಬ್ಳಿ ಅಥವಾ ಧಾರವಾಡ ಅಲ್ಲೆಲ್ಲಾದ್ರೂ ಲೋಡ್ ಮಾಡ್ಕೊಂಡ್ ಬರ್ತಾರೆ ಹಂಗೆ. ಮತ್ತ ಅದು ಬಸ್ಸಿಂದ ಏನಾಯ್ತಣ್ಣ ಮೊನ್ನೆ ಮಾತಾಡಿದ್ದಲ್ಲ ಲೈವ್? ಅವ್ರು ಇನ್ನೂ ಬರ್ಲಿಲ್ಲಪ್ಪ, ಕಾಡ್ತಾ ಇದೀವಿ. ಅವ್ರು ಇವತ್ತೆಲ್ಲ ಯಾವಾಗ ಬಂದ್ರು ಅವ್ರ ದುಡ್ಡು ಅವ್ರು ಕೊಡ್ತೀವಿ, ನಮ್ಮ ಪರ್ಮಿಟ್ ನಾವು ಇಸ್ಕೊತೀವಿ. ಬಟ್ ಅವರೇ ಬರ್ತಿಲ್ಲ, ಏನ್ ಮಾಡೋಣ? ಅವನದು ಪ್ರೊಫೈಲ್ ಚೆಕ್ ಮಾಡಿದ್ದ ನಾನು. ಅವನು ಒಬ್ಬ ಟೂರಿಸ್ಟ್ ಅದನ, ಬೇಕಾದಂಗ ಅವನು ಒಬ್ಬ ದುಡ್ಕೊಂಡ್ ತಿನ್ನವ ಅದನ. ಅವ ನಿನ್ ಮ್ಯಾಗ ಹಿಂಗ್ ಮಾಡಾತನ. ಅಲ್ಲ ನಾವೇನ್ ಹೇಳೋದಂದ್ರೆ, ಈಗ ಅವ್ನು ಇವತ್ತೆಲ್ಲ ಅವ್ನು ಯಾವಾಗ ಬಂದ್ರು ಸರಿನೇ, ನಾನು ಇವತ್ತೇ ಬಂದ್ರು ಸರಿನೇ ದುಡ್ಡು ಕೊಡಕ್ ರೆಡಿ ಇದೀನಿ. ಬಟ್ ಅವನೇ ಬರಕ್ ರೆಡಿ ಇಲ್ಲ. ಅವನೇನ್ ಮಾಡ್ತಾನೆ, ಬೇರೆಯವ್ರಿಗೆಲ್ಲ ನಾನು ಬೇರೆಯವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡು, ನಾನು ಅವ್ರ ಕೈಲಿ ಕೊಡ್ತೀನಿ, ಇವ್ರ ಕೈಲಿ ಕೊಡ್ತೀನಿ, ಇಸ್ಕೊ ಅಂತ ಹೇಳ್ತಾನೆ. ಅದ್ ಹೆಂಗ್ ನಂಬೋದು ನಾವು? ಹೌದು ಬಿಡೋಣ. ಈ ತರ ಎಲ್ಲ ಮಾಡ್ದವನು ಆತ ಅದನ್ನ ಕೊಡದೆ ಆಟ ಆಡ್ಸ್ಬೋದಲ್ವಾ? ಆಗ ಯಾರನ್ನ ಕೇಳಕ್ಕಾಗತ್ತ ನಾವು? ನೀನ್ ದುಡ್ಡು ಕೊಡ್ತೀಯ ಅಂತ ನೀ ರೊಕ್ಕ ಕೊಡ್ತೀಯ ಅಂತ ಒಪ್ಕೊಂಡ್ ಮ್ಯಾಗನು ಬರಾಕತ್ತಿಲ್ಲ ನಾವ್. ಅವ ಏನ್ ಅವ ಗಾಡಿನ ನಿಮ್ ಕಡೆ ಇದ್ ಬಿಡಣ, ಏನ್ ಮಾಡಕ್ಕಾಗಲ್ಲನ. ಅದಕ್ಕೆ ನಾವು ತಲೆ ಕೆಡ್ಸ್ಕೊಂಡಿಲ್ಲ, ಆರಾಮಾಗಿದ್ದೀವಿ. ಅಲ್ಲ ನಾವ ತನ್ ದುಡ್ಡು ಇಸ್ಕೊಂಡು ಪರ್ಮಿಟ್ ಇರ್ಲಿಕ್ಕಂದ್ರೆ ಏನ್ರ ಆಗತ್ತ ನನ್ನ? ಮತ್ತ ಎಲ್ಲಾರ ಇಲ್ಲ ಇಲ್ಲ, ಪರ್ಮಿಟ್ ಇದೆ, ನನ್ನ ಹೆಸರಿಗೆ ಆಗಿದೆ. ಆನ್ಲೈನ್ ಅಲ್ಲೆಲ್ಲ ನನ್ನ ಹೆಸರೇ ತೋರ್ಸೋದು. ಬಟ್ ಏನಂದ್ರೆ ಅದು ಬರೀ ಕಾಫಿ ಅಂದ್ರೆ ಅದೊಂದು ಬರುತ್ತ, ಪ್ರೂಫ್ ಬರುತ್ತಲ್ಲ ಪೇಪರ್, ಅದು ಅವ್ರ ಹತ್ರ ಇದೆ. ಆ ಪೇಪರ್ ಬೇಕಾದ್ರೆ ಡೂಪ್ಲಿಕೇಟ್ ನಾನೇ ತಗೋಬಹುದು. ಅಂದ್ರೆ ಹಳೆ ಪೇಪರ್ ಮಿಸ್ ಆಗಿದೆ, ಕಳೆದೋಗಿರೋದ್ರಿಂದ ನಮ್ಗೆ ಮತ್ತೆ ಹೊಸದ್ ಬೇಕು ಅಂತ RTO ಒಳಗೆ ಅಪ್ಲೈ ಮಾಡಿದ್ರೆ ಕೊಡ್ತಾರೆ. ಅಂತೂ ಇಂತೂ ಬೆಳಗ್ಗೆ ಬಂದು ನಿಲ್ಸಿದ ಗಾಡಿ 8 ಗಂಟೆ ಆಯಿತು. ಇನ್ನು ಇದುವರೆಗೂ ಲೋಡ್ ಮಾಡೋಕ್ಕೆ ಬಿಡಲಿಲ್ಲ ಗಾಡಿನ. ನಾಳೆ ಮಾಡ್ತಾರಂತೆ. ಕೂತಿದ್ರು ಸೊಳ್ಳೆ ಕಾಟ. ಅವತ್ತು ಡ್ಯೂಟಿ ಮಾಡದೇ ಇರೋನು ಡ್ಯೂಟಿ ಮಾಡ್ತಾ ಇರೋ ಕಾರಣದಿಂದ ಸೊಳ್ಳೆ ಕಾಟ ಜಾಸ್ತಿ. ಏನು ಮಾಡೋದು, ವಿಧಿ ಇಲ್ವಲ್ಲ, ಸುಮ್ಮನೆ ಕೂತಿರಂಗಾಯ್ತು ಪರಿಸ್ಥಿತಿ. ಇಲ್ಲಿ ನಾಳೆವರೆಗೂ ವೆಯ್ಟ್ ಮಾಡೋಣ ಏನಾಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಪಾಪ ಈ ಕೆಲಸನೇ ಮಾಡೋಂಥ ಡ್ರೈವರ್ಗಳಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹ್ಯಾಟ್ಸ್ ಆಫ್. ನಮ್ಮ ಅಣ್ಣನಿಗೂ ಸೇರಿ, ನಮ್ಮ ಅಣ್ಣನ ಥರ ಎಷ್ಟು ಜನ ಕಷ್ಟಪಡ್ತಾಯಿದಾರೋ ಅವ್ರಿಗೆಲ್ಲನೂ ನಂದೊಂದು ದೊಡ್ಡ ಸೆಲ್ಯೂಟು. ಯಾಕಂದರೆ ನಾವು ಟೂರಿಸ್ಟ್ ಹೋಗ್ತೀವಿ, ಟೂರಿಸ್ಟಲ್ಲೂ ಕಷ್ಟ ಇದೆ, ಇಲ್ಲ ಅಂತಿಲ್ಲ. ಬಟ್ ಏನೇ ಆಗಲಿ
ಕೆಲಸ ಮಾಡೋದು ಗಾಡಿ ಓಡಿಸೋದು ಒಂದು ಕಡೆ ಆದರೆ ಇದು ಟೈಮ್ ಕೊಟ್ಟು ಕಾತಿದ್ದು ಲೋಡ್ ಮಾಡೋದಿದೆಯಲ್ಲ ಇದು ತುಂಬ ಕಷ್ಟ ಐತೆ. ಈಗ ಲಾರಿ ಯಾರ್ಯಾರೆಲ್ಲ ಈ ಟ್ರಾನ್ಸ್ಪೋರ್ಟಲ್ಲಿ ಓಡಿಸ್ತಾರಲ್ಲ ಅವ್ರಿಗೆಲ್ಲ ದೊಡ್ಡ ಹ್ಯಾಟ್ಸಪ್ ನನ್ನ ಕಡೆಯಿಂದ. ನೋಡೋಣ, ಕಾಯ್ತಾಯಿದ್ದೀನಿ. ಮಧ್ಯಾಹ್ನ ಒಬ್ಬರು ಬಂದಿದ್ದರು ನಮ್ಮನ್ನು ಹುಡುಕೊಂಡು, ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆಗಿರೋರು, ನಮ್ಮನ್ನೇ ಇಷ್ಟಪಡೋಂಥ ಜನ. ಯಾರೇ ಆಗಿರಲಿ ಫ್ರೆಂಡ್ಸ್, ಊರಿಗೊಂದು ಮನೆ ಕಟ್ಟೋದಕ್ಕಾಗಲ್ಲ, ತಾಲೂಕಿಗೊಂದು ಮನುಷ್ಯ ನೀಡೋಕ್ಕಾಗಲ್ಲ. ನಾವೇನು ಪ್ರೀತಿ ವಿಶ್ವಾಸದಿಂದ ಬೆಳೆಸ್ಕೊಂಡು ಹೋಗ್ತೀವಲ್ಲ, ಆ ಬೆಳವಣಿಗೆಯಿಂದ ನಮ್ಮನ್ನು ಇಷ್ಟಪಡೋರು ಇರ್ತಾರಲ್ವ, ಆ ಇಷ್ಟಪಟ್ಟವ್ರು ಬಂದು ನಮ್ಮನ್ನು ಮಾತಾಡಿಸಿ ಹೋಗ್ತಾರಲ್ಲ, ಆ ಖುಷಿನೇ ಬೇರೆ. ಆ ಖುಷಿ ಪಡ್ತಿರೋನು ಅದರಲ್ಲಿ ನಾನೊಬ್ಬ. ನೀವು ಆ ಥರ ಪಡೋರಿದ್ದರೆ ನಿಮ್ಗೆ ಗೊತ್ತಿರುತ್ತೆ ಅದ್ರ ಖುಷಿ ಏನು, ಕಷ್ಟ ಏನು ಅಂತ. ನನಗಂತೂ ತುಂಬ ಖುಷಿ ಇದೆ. ಎಲ್ಲೇ ಹೋದರೂ ನನ್ನವರು ಅಂತ ನಮಗೊಬ್ರು ಇರ್ತಾರಲ್ಲ, ತುಂಬ ಧೈರ್ಯ ಕೊಡುತ್ತೆ. ನೀವು ಅದೇ ಥರ ಇರೋಕ್ಕೆಲ್ಲನೂ ಸ್ನೇಹ ಸಂಬಂಧ ಬೆಳೆಸೋಕ್ಕೆ ಇಷ್ಟಪಡ್ರಿ ದಯವಿಟ್ಟು. ಅನಿಲಣ್ಣ ಅಂತ ಮುಳುಬಾಗಿಲು ಪಕ್ಕದಲ್ಲಿರೋರು, ತುಂಬ ಒಳ್ಳೆಯವರು. ಇಲ್ಲಿ ಅವರು ಗ್ಯಾರೇಜ್ ಕೆಲಸ ಮಾಡ್ತಾರಂತೆ, 2 ವೀಲರ್ ಗ್ಯಾರೇಜ್ ಇಟ್ಟಿದ್ದಾರೆ. ಬಂದು ಮಾತಾಡಿಸಿ ಊಟಕ್ಕೆ ಕರ್ಕೊಂಡೋಗಿ ಜೊತೆಯಲ್ಲೇ ಊಟ ಮಾಡಿಕೊಂಡು ಬಂದು ರಿಟರ್ನ್ ಗಾಡಿ ಹತ್ರ ಬಿಟ್ಟು ಹೋದರು. ನಿಜವಾಗ್ಲೂ ಅನಿಲಣ್ಣ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಮುಳುಬಾಗಿಲಲ್ಲಿ ನನ್ನ ಇಷ್ಟಪಡ್ತಾರೆ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಸ್ಪೆಷಲಿ ಅನಿಲಣ್ಣ, ಅವ್ರು ಇಲ್ಲೇ ಪಕ್ಕದಲ್ಲಿ ಹಳ್ಳಿ ಅನಿಸುತ್ತೆ. ಅದಕ್ಕೆ ದಯವಿಟ್ಟು ಯಾರೇ ಆಗಲಿ ಡ್ರೈವರ್ಗಳು, ಯಾರ್ಯಾರು ಡ್ರೈವರ್ಗೆ ಎಲ್ಲೇನು ಕಷ್ಟ ಇರುತ್ತೆ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಏನಂದರೆ, ಅಲ್ಲೇ ಹೋಗಿ ಎಲ್ಲೇ ಹೋದ್ರೂ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವ್ರನ್ನ ಇಷ್ಟಪಟ್ಟರೆ ನೋಡಿ, ಈ ಥರ ಯಾವುದೂ ಬೇಜಾರು ಅನಿಸಲ್ಲ, ಕಷ್ಟ ಅನಿಸಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ನೀವು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಇನ್ನೂ ಅದನ್ನು ಹಂಗೆ ಕಂಟಿನ್ಯೂ ಮಾಡಿ ಒಳ್ಳೆ ತಂದಿದ್ದೀರಿ. ದಯವಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಊಟಕ್ಕೆ ಹೋಗೋಣ ಅಂತಿದ್ದೀನಿ. ಅನಿಲಣ್ಣನೇ ಬರ್ತೀನಿ ಅಂದಿದ್ದಾರೆ, ಕಾಯ್ತಿದ್ದೀನಿ. ನೋಡಿ, ಅನಿಲಣ್ಣ ಬಂದರು. ಹೋಗಿ ಸಿಟಿಯೆಲ್ಲ ರೌಂಡ್ಸ್ ಹೊಡ್ಕೊಂಡು ಊಟ ಮಾಡ್ಕೊಂಡು ರಿಟರ್ನ್ ಗಾಡಿ ಹತ್ರ ಬಂದು ಮಲಗ್ತಿದ್ದೀನಿ. ಇನ್ನೇನೇ ಇದ್ರು ನೆಕ್ಸ್ಟ್ ಸಿಗೋಣ. ಬಾಯ್ ಫ್ರೆಂಡ್ಸ್.